ಅಪಾಯದಲ್ಲಿದೆ. ಭಾರತ ಅಪಾಯದಲ್ಲಿದೆ. ಒಂದಲ್ಲ ಎರಡಲ್ಲ, ಭಾರತದ 136 ಕೋಟಿ ಜನರು ಮೋದಿ ಸರ್ಕಾರದ ಎಡವಟ್ಟು ನಿರ್ಧಾರದಿಂದ ಸಂಕಷ್ಟದಲ್ಲಿದ್ದಾರೆ. ಭಾರತದಲ್ಲಿ ಜನರು ಅಪಾಯದಲ್ಲಿದ್ದಾರೆ ಅಂತ ಹೇಳೋಕೆ ಕಾರಣ ದೇಶದಲ್ಲಿ ಎರಡನೇ ಅಲೆಯಲ್ಲಿ ಸುನಾಮಿಯಂತೆ ಅಪ್ಪಳಿಸುತ್ತಿರುವ ಕೊರೋನಾ ವೈರಸ್ ಮತ್ತು ಕೊರತೆಯಲ್ಲಿರುವ ಕೊರೋನಾ ವ್ಯಾಕ್ಸಿನ್. ಹೌದು, ದೇಶದಲ್ಲಿ ಎರಡನೇ ಅಲೆಯಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ವೈರಸ್ ಹಿಂದೆಂದೂ ಕಾಣದಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸುತ್ತಿದೆ. ಹೀಗೆ ರಾಕೆಟ್ ವೇಗದಲ್ಲಿ ಏರುತ್ತಿರುವ ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕಬೇಕಿದ್ದ ವ್ಯಾಕ್ಸಿನ್ ಕೂಡ ಮೋದಿ ಸರ್ಕಾರದ ಎಡವಟ್ಟು ನಿರ್ಧಾರಗಳಿಂದ ಕೊರತೆಯಲ್ಲಿದೆ. ಎಸ್, ನಾವಿವತ್ತು ನಿಮಗೆ ಮೋದಿ ಸರ್ಕಾರ ಎಡವಟ್ಟು ನಿರ್ಧಾರಗಳಿಂದ ದೇಶದ ಜನರು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಹೇಳ್ತೀವಿ ನೋಡಿ. ಮುಂದಾಲೋಚನೆ ಇಲ್ಲದೆ ಮಾಡಿದ ವ್ಯಾಕ್ಸಿನ್ ರಫ್ತಿನಿಂದ ಭಾರತ ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ಹೇಳ್ತೀವಿ. ಕೊರೋನಾ ಸಂಜೀವಿನಿ ಅಂತಲೇ ಕರೆಸಿಕೊಳ್ಳುವ ಕೊರೋನಾ ವ್ಯಾಕ್ಸಿನ್ ದೇಶದಲ್ಲಿ ಕೊರತೆಯಲ್ಲಿದೆ. ಭಾರತದಲ್ಲಿ 2 ವ್ಯಾಕ್ಸಿನ್ಗಳು ಉತ್ಪಾದನೆಯಾಗುತ್ತಿದ್ದರೂ ಮೋದಿ ಸರ್ಕಾರ ದೂರದೃಷ್ಟಿಯ ಕೊರತೆಯಿಂದ 2 ವ್ಯಾಕ್ಸಿನ್ಗಳು ಕೊರತೆಯಲ್ಲಿವೆ. ದೇಶದಲ್ಲಿ ನಡೆಯುತ್ತಿರುವ ವ್ಯಾಕ್ಸಿನ್ ಅಭಿಯಾನಕ್ಕೆ ವ್ಯಾಕ್ಸಿನ್ ಕೊರತೆ ಸೃಷ್ಟಿಯಾಗಿದ್ದು, ಸೂಕ್ತ ಪ್ರಮಾಣದಲ್ಲಿ ವ್ಯಾಕ್ಸಿನ್ ನೀಡುವಂತೆ 10ಕ್ಕೂ ಅಧಿಕ ಪ್ರಮುಖ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿವೆ. ನಿತ್ಯ 6 ರಿಂದ 7 ಲಕ್ಷ ಮಂದಿಗೆ ವ್ಯಾಕ್ಸಿನೇಷನ್ ಮಾಡುವ ಗುರಿ ಹೊಂದಿರುವ ಮಹಾರಾಷ್ಟ್ರ ಸರ್ಕಾರ ವಾರಕ್ಕೆ 40 ರಿಂದ 45 ಲಕ್ಷ ಡೋಸ್ಗಳು ಬೇಕು ಎಂದು ಮನವಿ ಮಾಡಿದೆ. ಒಡಿಶಾ ನಿತ್ಯ 3 ಲಕ್ಷ ಮಂದಿಗೆ ಲಸಿಕೆ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದು, ಕನಿಷ್ಠ 20 ರಿಂದ 25 ಲಕ್ಷ ಡೋಸ್ ಕೊಡಿ ಅಂತ ಕೇಳಿಕೊಂಡಿದೆ. ರಾಜಸ್ಥಾನ ದಿನಕ್ಕೆ 5 ಲಕ್ಷ ಮಂದಿಗೆ ವ್ಯಾಕ್ಸಿನ್ ನೀಡುವ ಗುರಿ ಹೊಂದಿದ್ದು 1 ಕೋಟಿ ವ್ಯಾಕ್ಸಿನ್ಗೆ ಬೇಡಿಕೆ ಇಟ್ಟಿದೆ. ಪಂಜಾಬ್ನಲ್ಲಿ ಮೊದಲ ಡೋಸ್ಗೆ ಅಂತ ನೀಡಿದ್ದಷ್ಟೇ ಬಂತು. 2ನೇ ಡೋಸ್ಗೆ ಕೇಂದ್ರ ಇನ್ನೂ ವ್ಯಾಕ್ಸಿನ್ ಒದಗಿಸಿಲ್ಲ. ಇನ್ನು ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ರಾಜ್ಯಗಳು ವ್ಯಾಕ್ಸಿನ್ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿವೆ. ಕೊರೋನಾ ಸೋಂಕು 2ನೇ ಅಲೆಯಲ್ಲಿ ಹೆಚ್ಚಾದ ಬೆನ್ನಲ್ಲೇ ವ್ಯಾಕ್ಸಿನೇಷನ್ ಪ್ರಮಾಣ ಹೆಚ್ಚಾಗಿದ್ದು, ರಾಜ್ಯಗಳಿಂದ ಡಿಮ್ಯಾಂಡ್ ದುಪ್ಪಟ್ಟಾಗಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ವ್ಯಾಕ್ಸಿನ್ ನೀಡಲು ಸಾಧ್ಯವಾಗ್ತಿಲ್ಲ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎನ್ನುವಂತೆ ರಾಜ್ಯವಾರು 1-2 ಲಕ್ಷ ಡೋಸ್ ಕೊಟ್ಟು ಮೋದಿ ಸರ್ಕಾರ ಕೈ ತೊಳೆದುಕೊಳ್ಳುವ ಕೆಲಸ ಮಾಡುತ್ತಿದೆ. ಹೀಗೆ ದೇಶದಲ್ಲಿ ವ್ಯಾಕ್ಸಿನ್ ಕೊರತೆ ಸೃಷ್ಟಿಯಾಗಲು ಕೇಂದ್ರ ಸರ್ಕಾರ ದೂರದೃಷ್ಟಿಯ ಕೊರತೆ ಎನ್ನಲಾಗುತ್ತಿದೆ. ಮುಂದಾಲೋಚನೆ ಮಾಡದೆ ಮಾಡಿದ ವ್ಯಾಕ್ಸಿನ್ ರಫ್ತಿನಿಂದ ಈಗ ದೇಶದಲ್ಲಿ ವ್ಯಾಕ್ಸಿನ್ ಕೊರತೆ ಸೃಷ್ಟಿಯಾಗಿದೆಯಂತೆ. ಭಾರತದಲ್ಲಿ ಜನವರಿಯಿಂದ ವ್ಯಾಕ್ಸಿನೇಷನ್ ಆರಂಭವಾಗಿದೆ. ಜುಲೈ ಅಂತ್ಯಕ್ಕೆ ದೇಶದ 30 ಕೋಟಿ ಜನರಿಗೆ ವ್ಯಾಕ್ಸಿನ್ ನೀಡುವ ಉದ್ದೇಶ ಸರ್ಕಾರ ಹೊಂದಿತ್ತು. 30 ಕೋಟಿ ಜನರಿಗೆ 2 ಡೋಸ್ ಅಂದ್ರೆ ಜುಲೈ ಅಂತ್ಯಕ್ಕೆ ಭಾರತ 60 ಕೋಟಿ ಡೋಸ್ ಉತ್ಪಾದನೆ ಮಾಡಬೇಕಿತ್ತು. ಆದರೆ ಭಾರತದಲ್ಲಿ ಸದ್ಯ 32 ಲಕ್ಷ ಡೋಸ್ ಮಾತ್ರ ನಿತ್ಯ ಉತ್ಪಾದನೆಯಾಗುತ್ತಿದೆ. ಏಪ್ರಿಲ್ ಬಳಿಕ ಈ ಉತ್ಪಾದನೆ ಇನ್ನೂ ಕಡಿಮೆಯಾಗುತ್ತಿದೆ. ಭಾರತದಲ್ಲಿ ಲಸಿಕೆ ಉತ್ಪಾದಿಸುವ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆ ಪ್ರತಿ ತಿಂಗಳು 10 ಕೋಟಿ ಡೋಸ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ರು ಸದ್ಯ 6.5 ಕೋಟಿ ಮಾತ್ರ ಉತ್ಪಾದಿಸುತ್ತಿದೆ. ಇನ್ನು ಭಾರತ ಬಯೋಟೆಕ್ 1.05 ಕೋಟಿ ಮಾತ್ರ ಉತ್ಪಾದಿಸುತ್ತಿದೆ. ಹೀಗೆ ದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪಾದನೆಯಾಗುತ್ತಿದ್ದರೂ ಕೊರತೆ ಸೃಷ್ಟಿಯಾಗಿರಲಿಲ್ಲ. ಅದಕ್ಕೆ ಕಾರಣ ಜನರು ವ್ಯಾಕ್ಸಿನೇಷನ್ಗೆ ಒಲವು ತೋರದಿರುವುದು. ಆದರೆ ಏಪ್ರಿಲ್ನಲ್ಲಿ ಸೋಂಕು ವ್ಯಾಪಿಸ್ತಾ ಇದ್ದಂತೆ ದೇಶದಲ್ಲಿ ವ್ಯಾಕ್ಸಿನ್ ಪಡೆಯುವವರ ಸಂಖ್ಯೆ ಗಣನೀಯವಾಗಿ ಏರಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಈಗ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಆದರೆ ಈ ಪರಿಸ್ಥಿತಿ ನಿಭಾಯಿಸುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ.
ಭಾರತದಲ್ಲಿ ವ್ಯಾಕ್ಸಿನ್ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಉತ್ಪಾದನೆಯಾಗುತ್ತಿರುವಾಗಲೇ ರಫ್ತಿನ ಮೊರೆ ಹೋಗಿದ್ದು ಭಾರತವನ್ನ ಇದು ಸಂಕಷ್ಟಕ್ಕೆ ದೂಡಿದೆ. ಎಲೆಕ್ಷನ್ ಅಬ್ಬರದಲ್ಲಿದ್ದ ಮೋದಿ ಸರ್ಕಾರ ವ್ಯಾಕ್ಸಿನೇಷನ್ ಅಭಿಯಾನ ನೆಪ ಮಾತ್ರಕ್ಕೆ ನಡೆಸ್ತಾ ಇತ್ತು. ಸರ್ಕಾರದ ನಿರ್ಲಕ್ಷ್ಯದಿಂದ ವ್ಯಾಕ್ಸಿನ್ ಭಾರತದಿಂದ ಹೆಚ್ಚು ರಫ್ತು ಆಗಲು ಆರಂಭಿಸಿತು. ವಿಶ್ವದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನ್ ರಫ್ತು ಮಾಡುತ್ತಿರುವ ದೇಶ ಭಾರತ. ಆದರೆ ನಾವು ಇದನ್ನ ಹೆಗ್ಗಳಿಕೆ ಎಂದು ಪರಿಗಣಿಸುವಂತಿಲ್ಲ. ಮನೆಯಲ್ಲಿ ಹಸಿದವರನ್ನ ಇಟ್ಟುಕೊಂಡು ಮಾನವೀಯತೆ ದೃಷ್ಟಿಯಲ್ಲಿ ಹೊರಗಿನವರಿಗೆ ಊಟ ಹಾಕಿದಂತಾಗಿದೆ ಮೋದಿ ಸರ್ಕಾರದ ಪರಿಸ್ಥಿತಿ. ರಾಜತಾಂತ್ರಿಕ ನಡೆ ಒಪ್ಪಂದ ಎಂದುಕೊಂಡು ಮೋದಿ ಸರ್ಕಾರ ವ್ಯಾಕ್ಸಿನ್ ರಫ್ತು ಮಾಡಿದೆ. ಈವರೆಗೂ 95 ದೇಶಗಳಿಗೆ ಭಾರತದಿಂದ ವ್ಯಾಕ್ಸಿನ್ ರಫ್ತು ಆಗಿದ್ದು 6.55 ಕೋಟಿ ಡೋಸ್ ಭಾರತದಿಂದ ಹೊರಗೆ ಹೋಗಿದೆ. ಮೊನ್ನೆ ಭಾರತದಲ್ಲಿ ಕೊರೋನಾ ಸಂಕಷ್ಟದ ನಡುವೆ 1 ಕೋಟಿ ಡೋಸ್ ಅಬ್ರಾಡ್ಗೆ ರಫ್ತು ಮಾಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ವ್ಯಾಕ್ಸಿನ್ ಉತ್ಪಾದಿಸುವ ಯಾವ ದೇಶವೂ ವ್ಯಾಕ್ಸಿನ್ ರಫ್ತು ಮಾಡುತ್ತಿಲ್ಲ. ಬದಲಿಗೆ ವ್ಯಾಕ್ಸಿನ್ ಫಾರ್ಮುಲಾ ನೀಡುವ ಒಪ್ಪಂದಗಳೊಂದಿಗೆ ವ್ಯಾಕ್ಸಿನ್ ಪಡೆದುಕೊಳ್ಳುತ್ತಿವೆ. ಆದರೆ ಮೋದಿ ಸರ್ಕಾರ ತನ್ನ ಉದಾರತನ ತೋರಿ ವ್ಯಾಕ್ಸಿನ್ ರಫ್ತು ಮಾಡಿ ದೇಶದ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ. ಭಾರತದಲ್ಲಿ ವ್ಯಾಕ್ಸಿನ್ ಕೊರತೆಗೆ 3 ಕಾರಣಗಳಿವೆ. ಒಂದು, ಮೋದಿ ಸರ್ಕಾರ ರಫ್ತು ಮಾಡುವ ಖಯಾಲಿ. ಮತ್ತೊಂದು, ಲಸಿಕಾ ಸಂಸ್ಥೆಗಳಿಗಿರುವ ಒಪ್ಪಂದಗಳು. ಹೌದು, ಭಾರತದಲ್ಲಿ ಲಸಿಕೆ ಉತ್ಪಾದಿಸುವ ಅತಿ ದೊಡ್ಡ ಸಂಸ್ಥೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಅಸ್ಟ್ರಾಜೆನಿಕಾ ಸಂಸ್ಥೆಗೆ ಒಪ್ಪಂದ ಮಾಡಿಕೊಂಡಿದ್ದು ಅವರಿಗೂ ಉತ್ಪಾದಿಸುವ ವ್ಯಾಕ್ಸಿನ್ನಲ್ಲಿ ನಿಗದಿತ ಪಾಲನ್ನ ನೀಡಬೇಕಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಕಚ್ಚಾ ವಸ್ತುಗಳ ರಫ್ತು ಬ್ಯಾನ್ ಮಾಡಿದ ಅಮೆರಿಕ. ಇನ್ನು 3ನೇ ಕಾರಣ ಅಮೆರಿಕ ವ್ಯಾಕ್ಸಿನ್ ಉತ್ಪಾದನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ರಫ್ತು ನಿಷೇಧ ಮಾಡಿದೆ. ಅಮೆರಿಕದಲ್ಲೂ ಕೊರೋನಾ ಸಂಖ್ಯೆ ಹೆಚ್ಚಿದ್ದು ವ್ಯಾಕ್ಸಿನೇಷನ್ಗೆ ಆದ್ಯತೆ ನೀಡಲಾಗುತ್ತಿದೆ. ಅಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಹೆಚ್ಚಳವಾಗಿದ್ದು ಕಚ್ಚಾ ವಸ್ತುಗಳ ಬಳಕೆ ಹೆಚ್ಚಿದೆ. ಈ ಕಾರಣಕ್ಕೆ ರಫ್ತಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬ್ರೇಕ್ ಹಾಕಿದ್ದಾರೆ. ಇದರಿಂದ ಸೆರಮ್ ಸಂಸ್ಥೆಗೆ ಬರುತ್ತಿದ್ದ ಕಚ್ಚಾ ವಸ್ತುಗಳು ಆಮದು ನಿಂತಿದ್ದು ಇದು ವ್ಯಾಕ್ಸಿನ್ ಉತ್ಪಾದನೆಗೆ ಅಡ್ಡಿಪಡಿಸಿದೆ. ಈ ಕಾರಣದಿಂದಲೂ ಈಗ ದೇಶದಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಎಚ್ಚೆತ್ತುಕೊಂಡ ಪ್ರಧಾನಿ ಮೋದಿ, ವಿದೇಶಿ ಲಸಿಕೆಗೆ ಅನುಮತಿ. ಇನ್ನು ವ್ಯಾಕ್ಸಿನ್ ಕೊರತೆ ಸೃಷ್ಟಿಯಾಗ್ತಾ ಇದ್ದಂತೆ ಮೋದಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಭಾರತಕ್ಕೆ ವ್ಯಾಕ್ಸಿನ್ ನೀಡಲು ಮುಂದಾಗುವ ವಿದೇಶಿ ಕಂಪನಿಗಳಿಗೆ ಶೀಘ್ರವಾಗಿ ಅನುಮತಿ ನೀಡಲು ಸಿದ್ಧವಾಗಿದೆ. ಆದರೆ ಅಂತಾರಾಷ್ಟ್ರೀಯ ಕಂಪನಿಗಳು ಬೇರೆ ಬೇರೆ ದೇಶಗಳೊಂದಿಗಿನ ಒಪ್ಪಂದದ ಕಾರಣ ಭಾರತಕ್ಕೆ ಬರಲು ನಿರಾಕರಿಸಿದೆ. ಕೇವಲ ಸ್ಪುಟ್ನಿಕ್ ವಿ ಮಾತ್ರ ವ್ಯಾಕ್ಸಿನ್ ನೀಡಲಿದ್ದು ರಷ್ಯಾದಿಂದ ಮುಂದಿನ ತಿಂಗಳಿನಿಂದ ಆಮದು ಆಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈ ಕೆಲಸವನ್ನ ಮೊದಲೇ ಮಾಡಿದ್ರೆ ಭಾರತದಂತಹ ದೊಡ್ಡ ದೇಶಕ್ಕೆ ಮತ್ತಷ್ಟು ವಿದೇಶಿ ವ್ಯಾಕ್ಸಿನ್ ಕಂಪನಿಗಳು ಬಂದಿರುತ್ತಿದ್ವು. ಮತ್ತಷ್ಟು ದೊಡ್ಡ ಪ್ರಮಾಣದ ಜನರಿಗೆ ವ್ಯಾಕ್ಸಿನ್ ಸಿಕ್ಕು ಅವರ ಜೀವ ಅಪಾಯದ ಅಂಚಿನಿಂದ ದೂರ ಉಳಿತಾ ಇತ್ತು. ಆದರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತೆ ಈಗ ಮೋದಿ ಸರ್ಕಾರ ವ್ಯಾಕ್ಸಿನ್ ಉತ್ಸವದ ಹೆಸರಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡುತ್ತಿದೆ. ವ್ಯಾಕ್ಸಿನ್ ಕೊರತೆಯಲ್ಲಿಲ್ಲ ಅಂತ ಬಿಂಬಿಸಿಕೊಳ್ಳುವ ವ್ಯರ್ಥ ಪ್ರಯತ್ನದಲ್ಲಿದೆ. ಆದರೆ ಮೋದಿ ಸರ್ಕಾರದ ಅವೈಜ್ಞಾನಿಕ ನಿರ್ಧಾರಗಳಿಂದ ದೇಶದ ಜನರು ಈಗ ಅಪಾಯದಲ್ಲಿದ್ದಾರೆ.